ಹಾಯ್ ವಿದ್ಯಾರ್ಥಿಗಳೇ, ಓಕೆ. ಈ ಒಂದು ವಿಡಿಯೋ ಪ್ರಾಕ್ಟಿಕಲ್ ಎಕ್ಸಾಮು BS ನರ್ಸಿಂಗ್ ಸ್ಟೂಡೆಂಟ್ಗೆ ಆಗಿರ್ತದೆ. ಸ್ವಲ್ಪ ಎಕ್ಸಾಂಪಲ್ ಮುಖಾಂತರ ಒಂದು ಬ್ಲ್ಯಾಂಕ್ ಶೀಟ್ ಅದಕ್ಕೆ ಒಂದು 10 ಪೇಜಸ್ ಇರುವಂಥದ್ದು ನಿಮಗೆ 10 ಪೇಜಸ್ ಒಂದು ವೈಟ್ ಪೇಜಸ್ನ ತೊಗೊಂಡು ನಿಮಗೆ ಎಕ್ಸಾಂಪಲ್ ಯಾವ ರೀತಿ ಬರೆಯೋದಂತ ಹೇಳ್ಕೊಡ್ತಾ ಇದ್ದೀನಿ. ಪ್ರಾಕ್ಟಿಕಲ್ ಎಕ್ಸಾಮ್, ಓಕೆ. ಬರೆಯೋದೇನು ದೊಡ್ಡದಾಗಿರಲ್ಲ ನಿಮ್ಗೆ, ಯಾಕಂದರೆ ಫಸ್ಟ್ ಟೈಮ್ ಬರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ರಿಮೈನಿಂಗ್ ಥಿಂಗ್ಸ್ ಬಂದುಬಿಟ್ಟು ಬೇರೆಯವ್ರಿಗೆ ಯಾರ್ಯಾರು ಆಯ್ತು ಅಂದರೆ ನಿಮಗೆ ಪ್ರಾಕ್ಟಿಕಲ್ ಬರೋಕ್ಕೆ ಏನು ದೊಡ್ಡ ಸಮಸ್ಯೆ ಏನಲ್ಲ. ಓಕೆ, ನಿಮಗೆ ಫಾರ್ಮೇಟ್ಗಳು ಬೇರೆ ಬೇರೆ ಆಗ್ತವೆ. ಲೈಕ್ ನರ್ಸಿಂಗ್ ಫೌಂಡೇಶನ್ನು MS1 MS2 ಅಥವಾ AHN AHN2 ಎಲ್ಲನೂ ಕೂಡ ಸೇಮ್ ಬರಿಬೋದು, ಅದು ಬರಿಬೇಡ. ಸ್ವಲ್ಪ ಫಾರ್ಮೇಟ್ ಚೇಂಜ್ ಆಗೋದು ಯಾವುದಂತಂದರೆ ಪಿಡಿಯಾಟ್ರಿಕ್ ಬಂದಾಗ ಸ್ವಲ್ಪ ಚೇಂಜಸ್ ಆಗ್ತದೆ. ಆ್ಯಂಡ್ ಸೈಕೆಟ್ರಿಕ್ ಯಾರೆಲ್ಲ ಬರೀತಿರ್ತಾರೆ MHN ಅವ್ರದ್ದು ಕೂಡ ಸ್ವಲ್ಪ ಚೇಂಜಸ್ ಆಗ್ತದೆ. ಆ್ಯಂಡ್ OBG ಬಂತಂದರೆ ನಿಮಗೂ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ, ಫಾರ್ಮೇಟ್ ಸ್ವಲ್ಪ ಚೇಂಜ್ ಆಗುತ್ತೆ ಮಧ್ಯದಲ್ಲಿ. ರಿಮೈನಿಂಗ್ ಥಿಂಗ್ಸ್ ಓಕೆ, ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಎಲ್ಲನೂ ಕೂಡ ಸೇಮೇ. ಮಧ್ಯೆ ಬರೆಯುವಾಗ ಕೆಲವೊಂದಿಷ್ಟು ಫಿಸಿಕಲ್ ಎಕ್ಸಾಮಿನೇಷನ್ ಎಲ್ಲರೂ ಕೂಡ ಬೇರೆ ಬೇರೆ ಮಾಡೋದಿರ್ತದೆ. ಲೈಕ್ ನೋಡಿ, OBG ಯಾರೆಲ್ಲ ಇರ್ತದೋ ಅವ್ರಿಗೆ ಬೇರೆ ಸ್ವಲ್ಪ ಚೇಂಜಸ್ ಇರ್ತದೆ. ಪಿಡಿಯಾಟ್ರಿಕ್ ಬಂದಾಗ ಅವರು ಕೂಡ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಆ್ಯಂಡ್ ಸೈಕೆಟ್ರಿಕ್ ಬಂದಾಗ ನಾವು ಫಿಸಿಕಲ್ ಎಕ್ಸಾಮಿನೇಷನು ಜಾಸ್ತಿ ಪ್ರಿಫರೆನ್ಸ್ ಕೊಡೋಲ್ಲ. ಮೇನ್ ಕೊಡೋದಲ್ಲಿ ನಮಗೆ ಏನಪ್ಪ ಅಂದರೆ ನಾವು ಕೊಡೋದು ಅದು ಬೇರೆ ಅಂತಂದರೆ ಅಲ್ಲಿ ನಾವು ಅಲ್ಲಿ ನೋಡೋದು ಅಂದರೆ ಸೈಕೆಟ್ರಿಕ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಅವು ಬೇರೆ ಥಿಂಗ್ಸ್ ಬೇರೆ ಇರ್ತವೆ. ಸೊ ಹಂಗಾಗಿ ಈಗ ಮೇನ್ ಥಿಂಗ್ಸ್ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡೋದು ಎಲ್ಲನೂ ಕೂಡ ಸೇಮ್ ಇದರಲ್ಲಪ್ಪ ಅಂದರೆ ಈಗ ನರ್ಸಿಂಗ್ ಫೌಂಡೇಶನ್ ಅದ್ರಾಗಿರಲಿ ಅಥವಾ AHN AHN2 ಎಲ್ಲನೂ ಕೂಡ ಸೇಮೇ ಮಾಡ್ತಾರೆ. ಸೊ ಹಂಗಾಗಿ ನಿಮ್ಗೆ ಆಲ್ಮೋಸ್ಟ್ ಈ ಥರ ಒಂದು ಫಾರ್ಮೆಟ್ ಇರಲಿ ಅಂತಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸರಿ ಕಣ್ರು, ನಿಮಗೆ ಮೊದಲಲ್ಲಿ ಏನು ಮಾಡ್ರಪ್ಪ ಅಂದರೆ ಈ ಥರ ನಿಮಗೆ ಕೊಟ್ಟಿರ್ತಾರೆ. ಮೊದಲೇ ಪೇಜಲ್ಲಿ ನಿಮ್ಗೆ ಯೂನಿವರ್ಸಿಟಿ ಹೋಗಿ ನಿಮ್ದು ಯಾವ ಕೋರ್ಸು ನೇಮು ಎಲ್ಲ ರಿಜಿಸ್ಟರ್ ನಂಬರ್ ಹಾಕಿ ಕೊಟ್ಟಿರ್ತಾರೆ. ನೆಕ್ಸ್ಟ್ ಸೆಕೆಂಡ್ ಪೇಜ್ ಇದ್ದನ್ನು ಏನು ಮಾಡ್ಕೋಬೇಕಂತಂದ್ರೆ ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಸೊ ಹಂಗಾಗಿ ನಿಮಗೆ ಸ್ಟಾರ್ಟಿಂಗ್ ಇಲ್ಲಿ ಇಂಟ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಇಲ್ಲಿ ಬರ್ಕೊತಾರೆ ಸ್ವಲ್ಪ ಏನಂತಂದರೆ ಆ್ಯಸ್ ಎ ಪಾರ್ಟ್ ಆಫ್ ಕ್ಲಿನಿಕಲ್ ಡ್ಯೂಟಿ ಐ ವಾಸ್ ಫಾಸ್ಟೆಡ್ ಇನ್ ದಿಸ್ ಯೂನಿಟ್ ಅಥವಾ ದಿಸ್ ವಾರ್ಡ್ ಆ್ಯಂಡ್ ಐ ಸೆಲೆಕ್ಟೆಡ್ ಫಾರ್ ದಿಸ್ ಪೇಷಂಟ್ ಫಾರ್ ಮೈ ಕೇಸ್ ಸ್ಟಡಿ ಅಂತಂದು ಎಲ್ಲನೂ ಕೂಡ ಇಂಟ್ರೊಡಕ್ಷನ್ ಸ್ವಲ್ಪ ಶಾರ್ಟಾಗಿ 3-4 ಲೈನ್ ಬರ್ಕೊಂಡು ಇಲ್ಲಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಬಯೋಡಾಟಾ ಬರೀಬೇಕಾಗ್ತದೆ. ಬಯೋಡಾಟಾದಲ್ಲಿ ಇಲ್ಲಿ ಏನು ಬರೀತಾರೆ ನಿಮಗೆ ಏಜ್, ಸೆಕ್ಸ್, ಓಕೆ, ಏಜು ಸೆಕ್ಸ್ ಆಯಿತು, ಅವ್ರದ್ದು IP ನಂಬರ್ ಬರ್ರಿ, ಆಕ್ಯುಪೇಷನ್ ಬರ್ರಿ, ಆ್ಯಂಡ್ ಅವ್ರದ್ದು ಡೈಗ್ನೋಸಿಸ್ ಏನು ಮಾಡಿದ್ರು ಅದನ್ನು ಕೂಡ ಅಲ್ಲೇ ಬರ್ಕೋರಿ, ಅಥವಾ ಅಡ್ಮಿಷನ್ ಯಾವಾಗಾದರೂ ಆ್ಯಂಡ್ ಕೇಸ್ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ಒಂದು ಫಾರ್ಮೇಟ್ ಇರುತ್ತೆ ನೋಡಿ ಬರ್ದಿರ್ತಾರೆ, ಅದೇ ಥರನ ಸ್ಟಾರ್ಟ್ ಮಾಡ್ಕೋರಿ ಸೇಮ್. ಓಕೆ, ಸೊ ಅಪ್ ಟು ಏನಪ್ಪ ಅಂದರೆ 1 ಪೇಜ್ ಅದಕ್ಕೆ ಮುಗಿಲಿ. ಓಕೆ, ನೆಕ್ಸ್ಟ್ 2ನೇ ಪೇಜಲ್ಲಿ ಅಥವಾ ಇನ್ನೂ 1 ಪೇಜಲ್ಲಿ ಇನ್ನೂ ಕೂಡ ಉಳ್ಕೊಂಡಿತ್ತಂದರೆ ಚೀಪ್ ಕಂಪ್ಲೇಂಟ್ಸ್ ಅಂತ ಕರಿತೀವಿ. ಅಲ್ಲಿ ಉಳ್ಕೊಂಡಿದ್ರೆ ಇಲ್ಲೇ ಬರೀರಿ, ಇಲ್ಲಾಂತಂದರೆ 2ನೇ ಪೇಜಲ್ಲಿ ಸ್ಟಾರ್ಟ್ ಮಾಡ್ತಿರ್ತಂದ್ರೆ ಚೀಪ್ ಕಂಪ್ಲೇಂಟ್ಸ್ ಅಂದರೆ ಸದ್ಯಕ್ಕೆ ಏನಿದೆ. ಲೈಕ್ ಎಕ್ಸಾಂಪಲ್ ಪೇಷಂಟ್ ಎದಕ್ಕೆ ಬಂದರು, ಓಕೆ ಅಂತಂದರೆ ಬರ್ನಿಗಿರ್ನಾಗಿತ್ತಂದ್ರೆ ನೀವೇ ನೋಡಿಬಿಟ್ಟು ಬರೆಯೋದಾಗಿರ್ತದೆ. ಓಕೆ, ಇಲ್ಲಪ್ಪ ಅವರೇ ಬಂದುಬಿಟ್ಟು OPD ಪೇಷಂಟ್ ಬಂದಿತ್ತು ಅಂತಂದರೆ ಅವ್ರು ಹೇಳಿರ್ತಾರೆ, ಹಳೆ ಡಾಕ್ಟ್ರ್ ಬರೆದುಬಿಟ್ಟಿರ್ತಾರೆ ನಿಮ್ಮ ಕೇಸ್ ಯಾರ ಹತ್ರನಾದರೂ OPD ಚೀಟಲ್ಲಿ ತೆಗೆದು ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ, ಬರೆದಿರ್ತಾರೆ ಡಾಕ್ಟರ್ಸ್ ಆಗಲೇ ಒಂದು 3 to 4 ಲೈನ್ಸ್ ಇರ್ತದೆ, ಅಷ್ಟೇ ಬರ್ಕೋರಿ. ಅದಾದ ತಕ್ಷಣ ನಿಮಗೆ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ಹಿಸ್ಟ್ರಿ ಬರ್ಕೋಬೇಕಾಗ್ತದೆ. ಓಕೆ, ಅದಾದ ತಕ್ಷಣ ಸ್ವಲ್ಪ 2ನೇ ಪೇಜಲ್ಲೇ ನೀವು ಇನ್ನೂ ಕೂಡ ಏನು ಬರೀತೀರ ಅಂತಂದರೆ ಅಲ್ಲೇ ಕೆಳಗಡೆ 2ನೇ ಪೇಜಲ್ಲಿ ಹೇಳ್ತಿದ್ದೀನಿ ನೋಡಿ, ಇನ್ನು 2ನೇ ಪೇಜಲ್ಲಿ ಕೆಳಗಡೆ ಬಂತಂತಂದರೆ ಇಲ್ಲೇನು ಏನು ಬರ್ಕೋಬೇಕಾಗುತ್ತೆ ಅಂತಂದ್ರೆ ನೀವು ಇದು ಫ್ಯಾಮಿಲಿ ಕಂಪೋಸಿಷನ್ ಅಥವಾ ಫ್ಯಾಮಿಲಿ ಟ್ರೀ ಎಲ್ಲನೂ ಕೂಡ ಹಾಕೋಬೇಕಾಗ್ತದೆ. 2ನೇ ಪೇಜ್ ಎಲ್ಲನೂ ಕೂಡ ಇಲ್ಲಿಗೆ ಮುಗಿತದೆ ಅಂದರೆ 2 ಪೇಜ್ ಮುಗಿಯೋಷ್ಟರಲ್ಲಿ ನಿಮಗೆ ಫ್ಯಾಮಿಲಿ ಎಲ್ಲನೂ ಕೂಡ ಮುಗಿದಿರಬೇಕು. ಓಕೆ, ನೆಕ್ಸ್ಟ್ 3rd ಪೇಜಿಗೆ ಬರುವಷ್ಟರಲ್ಲಿ ನಿಮ್ಗೆ ಏನಪ್ಪ ಆಗುತ್ತೆ ಅಂತಂದರೆ 3rd ಪೇಜ್ ಅಷ್ಟಿಗೆ ಸ್ವಲ್ಪ ನಿಮ್ಗೆ ವೈಟಲ್ ಸೈನ್ಸು ಕೂಡ 2ನೇ ಪೇಜಲ್ಲಾದ್ರೆ ಬರೀ ಟ್ರೈ ಮಾಡಿರಿ, ಇಲ್ಲಾಂತಂದ್ರೆ ವೈಟಲ್ ಸೈನ್ಸು 3rd ಪೇಜಲ್ಲಿ ಬರೀರಿ. ಓಕೆ, ಅದಾದ ತಕ್ಷಣ ಈಗ ಫಿಸಿಕಲ್ ಎಕ್ಸಾಮಿನೇಷನ್. ಓಕೆ, ಫಿಸಿಕಲ್ ಎಕ್ಸಾಮಿನೇಷನ್ ಬರೆಯುವಾಗ 8 to 12 ಎಕ್ಸಾಮಿನೇಷನ್ ಬರೀಬೇಕಾಗ್ತದೆ. 8 to 12 ಎಕ್ಸಾಮಿನೇಷನ್ ನೋಡಿ ನಿಮಗೆ ಏನು ಮಾಡ್ಕೋರಿ ಅಂತಂತಂದರೆ 2 ಮಾಡ್ಕೋರಿ, ಹಿಂಗೆ 2 ಹಾಕೋರಿ. ಯಾಕಂದ್ರೆ ಭಾಳಷ್ಟು ಸಿಸ್ಟಮ್ಸ್ಗಳು ಇರ್ತವೆ, ಒಂದೇ ಪೇಜಲ್ಲಿ ಬರ್ಲಿಕ್ಕೆ ಟ್ರೈ ಮಾಡಿರಿ, ಜಾಸ್ತಿ ಏನು ಬರ್ಲಿಕ್ಕೆ ಹೋಗ್ಬೇಡ್ರಿ. ಅಂತಂದರೆ ಈ 3rd ಪೇಜ್ ಅಥವಾ ಈ 4th ಪೇಜ್ ಏನಿದೆ, 4 ಪೇಜ್ ಮುಗಿಯೋಷ್ಟರಲ್ಲೇ ನಿಮಗೆ ಫಿಸಿಕಲ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಲಿ. 5ನೇ ಪೇಜ್ವರೆಗೂ ಕೂಡ ತೊಗೊಂಡು ಹೋಗಬೇಡಿ. ಯಾಕೆಂತನೂ ಕೂಡ ಹೇಳ್ತೀನಿ ನಾನು, 4ನೇ ಪೇಜಲ್ಲೇ ಮುಗಿದ್ರೆ ಬೆಟ್ರು, ಇಲ್ಲ 5ನೇ ಪೇಜು ತೊಗೊಂಡು ಹೋಗ್ತೀನಿ ಅಂತಂದ್ರೆ ಹೋಗಿ, ಏನೂ ಕೂಡ ಸಮಸ್ಯೆ ಏನಿಲ್ಲ. ಈಗ 6ನೇ ಪೇಜಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತೀನಿ ನೋಡ್ರಿ, 6ನೇ ಪೇಜಲ್ಲಿ ಇನ್ವೆಸ್ಟಿಗೇಷನ್ಸ್ ಎಲ್ಲನೂ ಕೂಡ ಏನು ಮಾಡಿದ್ದಾರೆ. ಓಕೆ, ಎಲ್ಲನೂ ಕೂಡ ಬ್ಲಡ್ ಟೆಸ್ಟ್ ಮಾಡಿರ್ಬೋದು ಅಥವಾ ಅವರು ಎಕ್ಸ್ರೇ ಮಾಡ್ಕೊಂಡಿರ್ತಾರೆ, ಎಲ್ಲನೂ ಕೂಡ ಏನೇನು ಇರ್ತಾರೆ, ಇಂಪ್ರೆಷನ್ಸ್ ಏನೇನು ಇರ್ತಾವೆ ಅದನ್ನೆಲ್ಲನೂ ಕೂಡ ಬರ್ಕೋರಿ. ಅದಾದ ತಕ್ಷಣ ಅದೇ ಬೇಕಾದ್ರೆ ಇನ್ನೂ ಕೂಡ ಅದೇ 6ನೇ ಪೇಜಲ್ಲೇ ನಿಮಗೆ ಇನ್ವೆಸ್ಟಿಗೇಷನ್ಸ್ ಆದ ತಕ್ಷಣ ಟ್ರೀಟ್ಮೆಂಟ್ ಎಲ್ಲ ಏನೆಲ್ಲ ಹೋಗ್ತಾಯಿದೆ ಟ್ರೀಟ್ಮೆಂಟ್ ಬರೆದಿರ್ತಾರೆ ಅವರು ಕೂಡ, ಅದನ್ನು ಕೂಡ ಇಲ್ಲೇ ಬರ್ಕೊಳಕ್ಕೆ ಟ್ರೈ ಮಾಡಿರಿ. ಇನ್ನು ನಮ್ಗೆ ಆಗಲಿಲ್ಲ ಸರ್ ಇನ್ನೂ ಕೂಡ ಬರೆಯೋದಿದೆ ಟ್ರೀಟ್ಮೆಂಟ್ ಅಂತಂದರೆ ಇನ್ನೂ ಕೂಡ ಸ್ವಲ್ಪ 7ನೇ ಪೇಜಲ್ಲಿ ಕೂಡ ತೊಗೊಂಡು ಹೋಗ್ಬೋದು. ಇನ್ನೂ ಕೂಡ 7ನೇ ಪೇಜಲ್ಲಿ ಇನ್ನೂ ಕೂಡ ತೊಗೊಂಡು ರೀ. ಆ್ಯಂಡ್ ಡಯಾಗ್ನೋಸಿಸ್ ಒಂದು 5 ಬರೀಬೇಕಾಗ್ತದೆ, 5 ಡಯಾಗ್ನೋಸಿಸ್ ಆದರೂ ಬರೀರಿ. ಓಕೆ, 5 ಡಯಾಗ್ನೋಸಿಸ್ ಎಲ್ಲ ಬರೆದ್ರೆ 7 ಪೇಜ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ 8, 9 ಏನು ಮಾಡ್ಬೇಕಂತಂದರೆ ಆ ನರ್ಸಿಂಗ್ ಡಯಾಗ್ನೋಸಿಸ್ ಏನು ತೊಗೊಂಡಿರ್ತಾರೋ ಅದಕ್ಕೆ ಕೇರ್ ಪ್ಯಾನ್ ಹಾಕಿರಿ. ಓಕೆ, 8, 9 ಕೇರ್ ಪ್ಯಾನ್ ಹಾಕೊಂಬಿಡ್ರಿ. ಲಕ್ಕೆ ಲಾಸ್ಟ್ 10ನೇ ಪೇಜ್ ಏನು ಉಳ್ತದ ಹೆಲ್ತ್ ಎಜುಕೇಷನ್. ಓಕೆ, ಹೆಲ್ತ್ ಎಜುಕೇಷನ್ನು 10ನೇ ಪೇಜು ಕಂಪ್ಲೀಟಾಗಿ 10 ಪೇಜಸ್ ಆಗ್ತವೆ. ನಿಮಗೆ ಪೇಜಸ್ ಮೇಲೆ ಡಿಪೆಂಡ್ ಹೆಂಗೆ ಮಾಡಬೇಕು ಅಂತ. ಲಾಸ್ಟ್ನೇ ಪೇಜ್ ಮಾತ್ರ 1 ಪೇಜ್ ಮಾತ್ರ ಈಗ ಕಾಣಿಸ್ತಿದೆ ನೋಡಿರಿ, ಈಗ 10ನೇ ಪೇಜ್ ಅಂತ ತೊಗೊಂಡಿದ್ದೀನಿ ನಾನೀಗ. ಈ 10ನೇ ಪೇಜ್ ಅಂತಂದರೆ ಇದರಲ್ಲೆಲ್ಲನೂ ಕೂಡ ಕವರ್ ಆಗಬೇಕು. ಅವ್ರಿಗೆ ಹೆಲ್ತ್ ಎಜುಕೇಷನ್ ಏನೇನೆಲ್ಲ ಕೊಡ್ತಿದ್ದೆ, ಲೈಕ್ ಎಕ್ಸಾಂಪಲ್ ಡಯಟ್ ಬಗ್ಗೆ ಹೇಳ್ತಿರ್ಬೋದು, ನೀವು ಎಕ್ಸಸೈಸ್ ಬಗ್ಗೆ ಹೇಳ್ತಿರ್ತೀರ, ಓಕೆ, ನ್ಯೂಟ್ರಿಷನ್ ಎಲ್ಲನೂ ಕೂಡ ಹೇಳ್ತಿರ್ತಾರಲ್ವ. ಸೊ ಹಂಗಾಗಿ ಈ ಒಂದು ಪೇಜಸ್ ಬಗ್ಗೆ ಕಂಪ್ಲೀಟಾಗಿ ಹೆಲ್ತ್ ಎಜುಕೇಷನ್ ಲಾಸ್ಟ್ನೇ ಪೇಜ್ ಬೇಕಾಗ್ತದೆ. ಸೊ ಇಲ್ಲಿ ಕೇರ್ ಪ್ಲಾನ್ ಹಾಕ್ತಿರಿ. ಓಕೆ, ಲೈಕ್ ಎಕ್ಸಾಂಪಲ್ ಈಗ ಇದೊಂದು ಕೇರ್ ಪ್ಲಾನ್ ಹಾಕೋದು ಪೇಜಸ್ ಅಂತ ಅನ್ಕೋರಿ ಇದನ್ನ.
ಓಕೆ ಕೇರ್ ಪ್ಲಾನ್ ಹಾಕ್ತಿರ್ತೀರ. ಇಲ್ಲಿ ನಿಮಗೆ 5 ಬಾಕ್ಸ್ಗಳು ಹಾಕೊಂತೀರಿ ಈ ಥರ. ಓಕೆ ನೀವು 5 ಬಾಕ್ಸ್ ಹಾಕಿ 5 ಹಾಕೋರು ಅಂತ ಹೇಳ್ತಿದ್ದೀನಿ, ಯಾಕಂದರೆ ಪೇಜು ಕೂಡ ಚಿಕ್ಕದಿರ್ತದೆ, ದೊಡ್ಡದಾಗಿ ಬರ್ಕೊಳಕ್ಕೂ ಆಗೋದಿಲ್ಲ. ಸೊ ಇಲ್ಲಿ ಏನು ಮಾಡ್ತಾರೆ, ಫಸ್ಟ್ನೇ ಪೇಜ್ ಅಸೆಸ್ಮೆಂಟ್ ಬರ್ಕೊಬೇಕು, ಇಲ್ಲಿ ಡಯಾಗ್ನೋಸಿಸ್ ಬರೀಬೇಕು. ಓಕೆ ಡಯಾಗ್ನೋಸಿಸ್ ಆದಮೇಲೆ ಇಲ್ಲಿ ಪ್ಲ್ಯಾನಿಂಗು, ಇಲ್ಲಿ ಇಂಟರ್ವೆನ್ಷನು, ಇದು ಇವ್ಯಾಲ್ಯೂಯೇಷನ್. ಓಕೆ 5 ಬಾಕ್ಸಸ್ಗಳು ತುಂಬಬೇಕಾಗ್ತದೆ. ಈ ಒಂದು 5 ಬಾಕ್ಸಲ್ಲಿ ವೆಯ್ಟ್ ಓಕೆ ಈ ಒಂದು 5 ಪೇಜಸ್ ಬರೆಯುವಾಗ ನಾನು ಹೇಳಿದೆ ಮೊದಲೇ ನಿಮಗೆ ಅಸೆಸ್ಮೆಂಟ್ ಹೇಳಿದೆ. ಅಸೆಸ್ಮೆಂಟ್ ಒಳಗೆ ಸಬ್ಜೆಕ್ಟಿವ್ ಡಾಟಾ ಆ್ಯಂಡ್ ಅಬ್ಜೆಕ್ಟಿವ್ ಡಾಟಾ 2-3 ಲೈನೇ ಬರ್ಕೊಳ್ಳಿ ಅಷ್ಟೇ, ಏನು ದೊಡ್ಡದಾಗಿ ಏನು ಬೇಡ. ನೀವು ಮೇನಾಗಿ ಬರೋದು ಡಯಾಗ್ನೋಸಿಸ್ ಯಾವ ರೀತಿ ಮಾಡೋದಂತ ಗೊತ್ತಿಲ್ಲ ಅಂತಂದರೆ ನೋಡಿ, ಇದು ರಿಲೇಟೆಡ್ ಟು ಲೈಕ್ ಎಕ್ಸಾಂಪಲ್ ಅನೆಮಿಯಾ ಇದೆಯೋ, ಅದು TB ಇದೆಯೋ, ಅಥವಾ ಅವ್ರಿಗೆ ಏನಾದರೂ ಮೆಡಿಕಲ್ ಕಂಡೀಷನ್ ಬೇರೆ ಏನಾದರೂ ಇರ್ತದೆ, ಅದು ಸರ್ಜಿಕಲ್ ಕಂಡೀಷನ್, ಕೆಲವೊಂದಿಷ್ಟು ಏನಾದರೂ ಬರ್ನ್ ಆಗಿರ್ತದಪ್ಪ, ಹೌದಲ್ವಾ? ಅಂಥ ಟೈಮ್ ಒಳಗೆ ಲೈಕ್ ಎಕ್ಸಾಂಪಲ್ ಫ್ಲೂಯಿಡ್ ಡೆಫಿಸಿಟ್ ಆಗಿರ್ತಾರೆ ರಿಲೇಟೆಡ್ ಟು ಬ್ಲಡ್ ಲಾಸ್. ಓಕೆ ಅಥವಾ ಪೇನ್ ರಿಲೇಟೆಡ್ ಟು ಇಂಜುರಿ. ಓಕೆ ರಿಲೇಟೆಡ್ ಡಿಸೀಸ್ ಕಂಡೀಷನ್ನೇ ಬರೀಬೋದು. ಹಿಂಗೆ ಅಂದರೆ ಇದು ಡಿಪೆಂಡ್ ಅಪ್ಪನ್ ಏನಪ್ಪ ಅಂದರೆ ನಂದ ಡಯಾಗ್ನೋಸಿಸ್ ಯಾರ ಹತ್ರ ಇದೆಯೋ ಇಲ್ಲ ಗೊತ್ತಿಲ್ಲ. ನಂದ ಡಯಾಗ್ನೋಸಿಸ್ ಬೇಕಂತಂದರೆ ಟೆಲಿಗ್ರಾಮಲ್ಲಿ ಬೇಕಾದರೆ ಹೋಗ್ಬಿಟ್ಟು ನೋಡ್ಕೋರಿ. ಅದನ್ನ ಬೇಕಾದ್ರೆ ಇನ್ನೊಂದು ಟೈಮ್ ಬೇಕಾದ್ರೂ ಶೇರ್ ಮಾಡ್ತೀನಿ ನಾನು ಸದ್ಯಕ್ಕೆ. ಈಗ ಬೇಕಾದ್ರೆ ಇನ್ನೊಮ್ಮೆ ಏನು ಮಾಡ್ತೀನಿ ನಾನು ಟೆಲಿಗ್ರಾಮಲ್ಲಿ ಈಗ ಸದ್ಯಕ್ಕೆ ಶೇರ್ ಮಾಡ್ತೀನಿ. ನಂದ ಡಯಾಗ್ನೋಸಿಸ್ ಇರ್ತದೆ ಆ್ಯಂಡ್ ಅದ್ರ ಮೇಲೆ ಡಿಪೆಂಡ್ ಅಲ್ಲ, ನಿಮಗೆ ಗೊತ್ತಾಗಬೇಕು. ಲೈಕ್ ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಹೇಳ್ತೇನೆ ನಾನು, ಈ ಪೇನ್ ಹೇಳಿದೆ ನಾನು ನಿಮಗೆ, ಅಥವಾ 2 ಅಂತೂ ಆ್ಯಕ್ಚುಲ್ ಬರಬೇಕು. ಲೈಕ್ ಎಕ್ಸಾಂಪಲ್ ಡಿಸೀಸ್ ಕಂಡೀಷನ್ ಮೇಲೇ ಇರಬೇಕು 2. ಓಕೆ ಈಗ ರಿಮೈನಿಂಗ್ ಥಿಂಗ್ಸ್ ಎಲ್ಲನೂ ಕೂಡ 2 ಅಂತ ಏನು ಬರೀತಾರೆ, ನ್ಯೂಟ್ರಿಷನ್ ಡೆಫಿಸಿಟ್ ಬರೀತೀರಾ ರಿಲೇಟೆಡ್ ಟು ಅಂದರೆ ಇಂಪ್ರಾಪರಾಗಿ ಏನೋ ಕೂಡ ಅವ್ರು ಊಟ ಮಾಡ್ತಾರಲ್ಲ, ಸೊ ಹಂಗಾಗಿ ಅವ್ರಿಗೆ ಎಲ್ಲನೂ ಕೂಡ ಡೆಫಿಸಿಟ್ ಆಗಿರ್ತಾರೆ. ಇಲ್ಲಾಂತಂದರೆ ಆ್ಯಂಗ್ಸೈಟಿ ರಿಲೇಟೆಡ್ ಟು ಹಾಸ್ಪಿಟಲ್ ಆಗಿರ್ತಾರೆ ಅಂದರೆ ಎಲ್ಲನೂ ಕೂಡ ಭಯ ಇದ್ದೇ ಇರ್ತದೆ. ಸೊ ಹಂಗಾಗಿ ಆ್ಯಂಗ್ಸೈಟಿ ರಿಲೇಟೆಡ್ ಟು ಹಾಸ್ಪಿಟಲೈಸೇಷನ್. ಓಕೆ ಆ್ಯಂಡ್ ಆ್ಯಸ್ ಎವಿಡೆನ್ಸ್ಡ್ ಬೈ ಫೇಶಿಯಲ್ ಎಕ್ಸ್ಪ್ರೆಷನ್, ಈ ರೀತಿ ಬರ್ಕೋಬೋದಲ್ವಾ? ಸೊ ಹಂಗಾಗಿ ಈ ರೀತಿಯಾಗಿ ಡಯಾಗ್ನೋಸಿಸ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಸ್ವಲ್ಪ ಒಂದು 20 ಡಯಾಗ್ನೋಸಿಸ್ ನೋಡೋಷ್ಟೇ ಗೊತ್ತಾಗ್ಬಿಡ್ತದೆ, ನಿಮ್ಗೆ ಐಡಿಯಾ ಬರ್ತದೆ ಯಾವ ರೀತಿ ಮಾಡಬಹುದು ಅಂತಂದು. ಸೊ ಹಂಗಾಗಿ ಡಯಾಗ್ನೋಸಿಸ್ ಜಾಸ್ತಿ ನೋಡ್ಕೊಂಬಿಡ್ರಿ, ಗೊತ್ತಾಗುತ್ತೆ. ನೀವು PDF ಏನು ಮಾಡಿರಿ, ಕೇಸ್ ಸ್ಟಡಿ ಕೇಸ್ ಅವೆಲ್ಲನೂ ಕೂಡ ಏನು ಮಾಡಿದ್ದೀನಿ ನಾನು ಟೆಲಿಗ್ರಾಮ್, ಅದಕ್ಕೋಸ್ಕರ ಒಂದು ಸಪ್ರೇಟ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಬೇಕಾದರೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈಗ 14,000 ಜನ ಇದರಲ್ಲಿ ಅಂದರೆ ಕೇಸ್ ಸ್ಟಡಿ ಆಯಿತು, ಕೇರ್ ಪ್ಲಾನ್ ಆಯಿತು, ಮತ್ತು ಕೇಸ್ ಪ್ರೆಸೆಂಟೇಷನ್ ಆಯಿತು, ಎಲ್ಲನೂ ಕೂಡ ಸುಮಾರು ಭಾಳಷ್ಟು ಇದರಲ್ಲಿ ಹಾಕಿಬಿಟ್ಟಿದ್ದೀನಿ ನಾನು. ಹೋಗ್ಬಿಟ್ಟು ಏನು ಮಾಡ್ಕೋಬೋದು ಅಂತಂದ್ರೆ ನೀವು ಚೆಕ್ ಮಾಡ್ಕೋಬೋದು. ಓಕೆ ನಾನು ಈಗ ಯಾವುದಾದ್ರೂ ಒಂದು ಬ್ರಾಂಕೋ ನಿಮೋನಿಯಾ ಅಂತ ಇದೆ, ಇದ್ರ ಡೀಟೇಲಾಗಿ ಯಾವ ರೀತಿ ಬರ್ತಿದ್ದಾರೆ ನೋಡಿ, ಎಲ್ಲನೂ ಕೂಡ ಡೀಟೇಲ್ಸ್. ಇಷ್ಟೊಂದು ಡೀಟೇಲ್ಸೇ ಬರಲಿಕ್ಕೆ ಹೋಗ್ಬಿಟ್ರೆ ನೀವು ಎಕ್ಸಾಮ್ ಹಾಲ್ ಒಳಗೆ, ಯಾಕಂದರೆ ಇದು 25 ಪೇಜಸ್, ನಿಮ್ಗೆ ಕೊಟ್ಟಿರೋದು 9-10 ಪೇಜಸ್ಸು. ನಿಮ್ಗೆ ಇಷ್ಟೊಂದೆಲ್ಲ ನೀಟಾಗಿ ಬರಲಿಬೇಡ್ರಿ. ಸ್ವಲ್ಪ ಮೇಲೆ ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೂ ಕೂಡ ಇಷ್ಟೆಲ್ಲ ಬೇಡ. ಇದರಲ್ಲಿ 3-4 ಪಾಯಿಂಟ್ಸ್ ಅಪ್ಪ, ಅಂತ ಬಂದಾಗ ಒಂದು 2 ಪಾಯಿಂಟ್ಸ್ ಅಷ್ಟೇ. ಓಕೆ ನೆಕ್ಸ್ಟ್ ಅದು ಹಂಗೆ. ಓಕೆ ಪೇಸ್ ಅಂತ ತೊಗೊಂಡಾಗೂ ಕೂಡ ಅದ್ರ 2-3 ಲೈನ್ ಅಷ್ಟೇ, ಸ್ಕಿನ್ ಅಂತ ತೊಗೊಂಡಾಗ ಒಂದು 2 ಪಾಯಿಂಟ್ ಅಷ್ಟೇ. ಎಲ್ಲನೂ ಕೂಡ ಡೀಟೇಲ್ಸ ಬರ್ಕೊಂತ ಕೂತ್ರೆ ನಿಮ್ಗೆ 20 ಪೇಜ್ ಇಲ್ಲ 25 ಪೇಜ್ ಬೇಕಾಗುತ್ತೆ. ಸೊ ಹಂಗಾಗಿ ಇಷ್ಟೆಲ್ಲ ಬರಿಬೇಡ್ರಿ. ಅವ್ರು ಏನು ಸ್ವಲ್ಪ ಬರ್ಕೊಂಡವ್ರೆ, ಇದರಲ್ಲಿ ಇದೆಯಲ್ವ ಜಸ್ಟ್ ಮೇನ್ ಥಿಂಗ್ಸ್ ಅಷ್ಟೇ, ಅಷ್ಟೆಲ್ಲ ದೊಡ್ಡದಾಗಿ ಏನು ಬೇಡ. ಓಕೆ ಇಲ್ಲಿ ಕೊಟ್ಟಿದ್ದಾರೆ ಲೈಕ್ ಎಕ್ಸಾಂಪಲ್ ಇದು ಟ್ರೀಟ್ಮೆಂಟ್ ಚಾರ್ಟಲ್ಲಿ ಇಷ್ಟು 4 ಏನೇನು ಡ್ರಗ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ನೀಟಾಗಿ ಕೊಡುವಂತ ಹೋಗಿದ್ದಾರೆ. ನೀವು ಜಸ್ಟ್ ಮೆನ್ಷನ್ ಮಾಡಬೇಕಾಗ್ತದೆ ಅಷ್ಟೇ. ಓಕೆ ಮೇನ್ ಥಿಂಗ್ಸ್ ಟ್ರೀಟ್ಮೆಂಟ್ ಚಾರ್ಟ್ ಚೆನ್ನಾಗಿ ಬರ್ಕೋಬೇಕಾಗ್ತದೆ, ಇನ್ವೆಸ್ಟಿಗೇಷನ್ಸ್ ಕೂಡ ಚೆನ್ನಾಗಿ ಬರ್ಕೋಬೇಕಾಗ್ತದೆ, ಅದ್ರ ಮೇಲೆ ವೈವ ಕೇಳ್ತಿರ್ತಾರೆ. ಇಲ್ಲ ಲೈಕ್ ಎಕ್ಸಾಂಪಲ್ ಅದ ನೋಡಿ, ಈಗ ಇದು ಬ್ರಾಂಕೋ ನಿಮೋನಿಯಾ ಅಂತ, ಹಂಗಾಗಿ ಸಿವಿಯರ್ ಕಫ್ ರೆಸ್ಪಿರೇಟರಿ ಡಿಸ್ಟ್ರೆಸ್ ಡ್ಯೂ ಟು ಇನ್ಫೆಕ್ಷನ್ ರಿಲೇಟೆಡ್ ಟು ಡಿಸೀಸ್ ಕಂಡೀಷನ್. ಓಕೆ ಹೌದಲ್ವಾ? ಫೀವರ್ ಆಟೋಮೆಟಿಕ್ ನೋಡಿ ಬ್ರಾಂಕೋ ನಿಮೋನಿಯಾ ಇದ್ದರೂ ಕೂಡ ಫೀವರ್ ಇದ್ದಿರ್ತದೆ. ಸೊ ಹಂಗಾಗಿ ಫೀವರ್ ಡ್ಯೂ ಟು ಇನ್ಫೆಕ್ಷನ್ ಆಗಿರ್ತದೆ, ಹಂಗಾಗಿ ರಿಲೇಟೆಡ್ ಟು ಡಿಸೀಸ್ ಕಂಡೀಷನ್ ಅಷ್ಟೇ. ಡಿಸ್ಕಂಫರ್ಟ್ ಡ್ಯೂ ಟು ಪೇನ್. ಓಕೆ ಡಿಸ್ಕಂಫರ್ಟ್ ಆಗ್ತಿರುತ್ತೆ, ಯಾಕಂದರೆ ಪೇನ್ ಜಾಸ್ತಿ ಇರ್ತದೆ ರಿಲೇಟೆಡ್ ಟು ಡಿಸೀಸ್ ಕಂಡೀಷನ್. ನಿಮ್ಗೆ ಲಾಸ್ಟಿಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ ಡಿಸೀಸ್ ಕಂಡೀಷನ್ ಹಾಕೋದಿದು. ಓಕೆ ಇದನ್ನೇ ಅಲ್ಲ. ಆ್ಯಂಡ್ ಆ್ಯಂಗ್ಸಿಯಸ್ ಡ್ಯೂ ಟು ಹಾಸ್ಪಿಟಲೈಸೇಷನ್. ಈಗ ಹೇಳಿದ್ರೆ ಯಾರಾದರೂ ಆ್ಯಂಗ್ಸೈಟಿ ಅಂತಂದರೆ ಅವ್ರು ಹಾಸ್ಪಿಟಲೈಸೇಷನ್ ಆಗಿರ್ತಾರೆ ರಿಲೇಟೆಡ್ ಟು ಡಿಸೀಸ್ ಕಂಡೀಷನ್. ಅಂದರೆ ಲಾಸ್ಟಿಗೆ ಇದನ್ನೇ ಹಾಕ್ಬೇಕಂತೇನಿಲ್ಲ, ಇನ್ನೂ ಕೂಡ ಒಂದು ಲೈನ್ ಬರ್ಬೋದು ನೀವು. ಓಕೆ ಎವಿಡೆನ್ಸ್ಡ್ ಬೈ ಅಂತಂದು, ಆ್ಯಸ್ ಎವಿಡೆನ್ಸ್ಡ್ ಬೈ ಹಿಂಗೆ ಬರ್ಕೋಬೋದು. ಇಷ್ಟು ಬರ್ಲಿಕ್ಕಂದ್ರೂ ಕೂಡ ಇಷ್ಟಾದ್ರೂ ಬರೆದ್ರೂ ಕೂಡ ನಡೀತದೆ. ಡಿಸೀಸ್ ಕಂಡೀಷನ್ ಮೇಲೆ ಎಲ್ಲನೂ ಕೂಡ ಕೇರ್ ಪ್ಲಾನ್ ಹಾಕ್ಬೇಕು ನಾವು. ಲೈಕ್ ಎಕ್ಸಾಂಪಲ್ ಈಗೇನಪ್ಪ ಲೈಕ್ ಈಗ ಯಾವುದಾದ್ರೂ ಒಂದು ತೊಗೊಳ್ಳಿ, ಈಗ ಫೀವರ್ ಇತ್ತಂತಂದ್ರೆ ಏನು ಮಾಡ್ತೀರಾ, ಈಗ ಮೊದ್ಲಕ್ಕೆ ಈಗ ನಾನು ನಿಮ್ಗೆ 5 ಬಾಕ್ಸ್ ಹಾಕಿ ಕೇಳಿದೆ ನಿಮ್ಗೆ ಈ ಥರ. ಓಕೆ 5 ಬಾಕ್ಸ್ ಹಾಕಿದಲ್ಲಿ ಇದು ಅಸೆಸ್ಮೆಂಟ್ ಆಯಿತು, ಇದು ಡಯಾಗ್ನೋಸಿಸ್ ಆಯಿತು. ಪ್ಲ್ಯಾನಿಂಗಲ್ಲಿ ಏನು ಮಾಡ್ತೀರಾ, ಮೊದ್ಲಕ್ಕೆ ಒಂದು ಫಸ್ಟ್ನೇ ಪಾಯಿಂಟ್ ಅಸೆಸ್ ದ ಪೇಷಂಟ್ ಕಂಡೀಷನ್. ಫಸ್ಟ್ನಾಗ ಅಸೆಸ್ ದ ಪೇಷಂಟ್ ಕಂಡೀಷನ್ ಆದ ತಕ್ಷಣ ಫೀವರ್ ಆಯ್ತು ಅವ್ರಿಗೆ. ಸೊ ಹಂಗಾಗಿ ಅವ್ರು ಏನು ಮಾಡ್ತಾರೆ, ಸೊ ಆ್ಯಂಟಿಪೈರೆಟಿಕ್ ಡ್ರಗ್ಸ್ ಗಿವನ್ ಟು ದ ಪೇಷಂಟ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ ಡಾಕ್ಟರ್ಸ್. ಓಕೆ ಅಂದರೆ ಬರೀ ಮೆನ್ಷನ್ ಮಾಡಬೇಕು, ಯಾಕಂದರೆ ನಮ್ಮ ಇಂಡಿಯಾದೊಳಗೆ ಏನಿದೆ ಅಂತಂದರೆ ಡಾಕ್ಟರ್ಸ್ ಅನುಮತಿ ಇಲ್ಲದೆ ನರ್ಸಸ್ಗಳು ಇರದೇ ಇಲ್ಲ ಅಂತಲ್ಲ, ಒಂದೊಂದು ಸ್ಪೆಸಿಫಿಕ್ಕಾಗಿ ಕೆಲವೊಂದಿಷ್ಟು ಇದೆ, ಎಲ್ಲವೂ ಕೂಡ ಮಾಡೋಂಗಿಲ್ಲ. ಸೊ ಹಂಗಾಗಿ ಅದೊಂದು ಬರ್ಕೊತೀರ. ಆ್ಯಂಡ್ ಅದಾದ ತಕ್ಷಣ ಏನು ಮಾಡ್ತೀರಾ, ಆ್ಯಂಡ್ ಅಂದರೆ ಫ್ರೀಕ್ವೆನ್ಸಿ ಏನು ಮಾಡ್ತಿರ್ತಾರೆ ಅಂತಂದರೆ ಫೀವರ್ ಚೆಕ್ ಮಾಡ್ಕೊತಾ ಇರ್ತೀರ. ಆ್ಯಂಡ್ ಅದೊಂದು ಅದಾದ ತಕ್ಷಣ ಆ್ಯಂಡ್ ಅದೇ ರೀತಿ ಅವ್ರಿಗೆ ಸ್ಪಾಂಜ್ ಬಾತ್ ಕೊಡೋದು. ಫೀವರ್ ಇತ್ತಂದ್ರೆ ಆಟೋಮೆಟಿಕ್ಲಾಗಿ ಏನು ಮಾಡ್ತಾರೆ, ಸ್ಪಾಂಜ್ ಬಾತ್ ಎಲ್ಲನೂ ಕೂಡ ಕೊಡಬೇಕು. ಸೊ 4 ಪಾಯಿಂಟ್ ಬರೀರಿ. ಇದನ್ನೇ ಮಾಡ್ತಾರೆ, ಗಿವೆನ್ ಪ್ರೊವೈಡೆಡ್ ಮಾನಿಟರ್ಡ್
ಆ್ಯಂಡ್ ಎಲ್ಲನೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಈ ಥರ 5 ಇಂಟರ್ವೆನ್ಷನ್ ಒಳಗೆ ಬರ್ಕೋರಿ. ಇವ್ಯಾಲ್ಯೂಯೇಷನ್ ಅಂತಂದರೆ ವಿತ್ ದಿಸ್ ಆಲ್ ಮೆಜರ್ಸ್ ಅಂದರೆ ವಿತ್ ದಿಸ್ ಆಲ್ ದ ಮೆಜರ್ಸ್ ಪೇಷಂಟ್ ಕಂಡೀಷನ್ ನಾವು ಸ್ಟೇಬಲ್ ಅಂತ ಬರೆದ್ರೆ ಇವ್ಯಾಲ್ಯೂಯೇಷನ್ ಕೂಡ ಮುಗಿದೋಗುತ್ತೆ. ಓಕೆ, ಸೊ ಹಂಗಾಗಿ ಸ್ವಲ್ಪ ಒಂದು 3-4 ನೋಡ್ಕೋರಿ. ಓಕೆ, ನಾನು ಹೇಳೋದು ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಷ್ಟರೊಳಗೆ ಈಗ ನೀವು ಇದನ್ನಂತರ ಬರ್ಕೊತೀರ, ಅಸೆಸ್ಮೆಂಟ್ ಅಂತ ಬರ್ಕೊತೀರ. ಈ ಡೈನಸಸ್ ಇದೆ ನೋಡಿ, ಈ ಡೈನಸಸ್ ಸ್ವಲ್ಪ ಬರೋದು ಕಳ್ಕೊಂಡ್ಬಿಟ್ರೆ ಈ ಅಬ್ಜೆಕ್ಟಿವ್ ಸೇಮ್ ಬರೋದು ಬೇಕಾಗಿ ನಿಮ್ಗೆ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಾಗಿರೋದು ಒಮ್ಮೆಲೆ ಪ್ಲ್ಯಾನಿಂಗ್ ಬೇಕು. ಪ್ಲ್ಯಾನಿಂಗ್ ಅಥವಾ ಇಂಟರ್ವೆನ್ಷನ್ ಎರಡು ಒಂದೇ. ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಇಂಟರ್ವೆನ್ಷನ್ ಅಥವಾ ಇಂಪ್ಲಿಮೆಂಟೇಷನ್ ಎರಡು ಒಂದೇ ಆಗುತ್ತೆ. ಲೈಕ್ ಎಕ್ಸಾಂಪಲ್ ಇಲ್ಲಿ ಅಸೆಸ್ ಅಂತ ಇದ್ದು ಅಸೆಸ್ಡ್ ಮಾಡ್ತಾರೆ, ಪ್ರೊವೈಡ್ ಅಂತಿದ್ದು ಪ್ರೊವೈಡೆಡ್ ಅಂತ ಮಾಡ್ತಾರೆ. ಅದಾದ ತಕ್ಷಣ ನೋಡಿ ವಿತ್ ದ ಆಲ್ ದಿಸ್ ಮೆಜರ್ ಪೇಷಂಟ್ ಗೆಟ್ ರಿಲೀಫ್ ಫ್ರಮ್ ಕಫ್ ಡಿಸ್ಟ್ರೆಸ್ ಅಂತಂದರೆ ಈ ರೀತಿ ಲಾಸ್ಟ್ ಇವ್ಯಾಲ್ಯೂಯೇಷನ್ ಆಗ್ತದೆ. ಒಂದು 4 ಪಾಯಿಂಟ್ ಬರ್ಕೋರಿ. ಇಲ್ಲ ಅಂತ ಆದ್ರೆ ಯಾಕಂದ್ರೆ ಪೇಜ್ ಇತ್ತು ಅದು ಹಿಡಿಯೋದಿಲ್ಲ ನಿಮಗೆ, ಯಾಕಂದ್ರೆ ದೊಡ್ಡದಕ್ಕೆ ಏನಿರಲ್ಲ, ಅದು ಸಣ್ಣ ಲೆಕ್ಕ ಇರ್ತದೆ. ಸೊ ಹಂಗಾಗಿ ಒಂದು 4 ಪಾಯಿಂಟ್ ಬರೋಷ್ಟು ತುಂಬಿಡ್ತದೆ. ಸೊ ಇಷ್ಟು ಬರೆಯೋಕ್ಕೆ ಟ್ರೈ ಮಾಡ್ಕೊರಿ. ಎಕ್ಸಾಮ್ ಮುಗಿದೋಗುತ್ತೆ. ಅದಾದ ತಕ್ಷಣ ನಿಮಗೆ ಬೆಡ್ ಸೈಡೇ ಬಂದು ವೈವಾ ಕೇಳ್ಬೋದು, ನಿಮ್ಮ ಎಕ್ಸ್ಟರ್ನಲ್ಸು ಅಥವಾ ಕಾಲೇಜ್ ಅದು ಕರಿಬೋದು. 2 ರೀತಿಯಾಗಿ ಕೂಡ ಇರ್ತದೆ. ನಾನು ಹೇಳ್ತಾ ಇದ್ದೀನಿ 2 ರೀತಿಯಾಗಿ ಕೂಡ ಇರ್ತದೆ. ಆಲ್ಮೋಸ್ಟ್ ರೂಲ್ಸ್ ಪ್ರಕಾರ ಏನಂತಂದರೆ ಬೆಡ್ ಸೈಡೇ ಬಂದು ಕೇಳಬೇಕು. ಹಂಗೆ ಕೇಳಿದ್ರೆ ನಮ್ಮ ನರ್ಸಿಂಗ್ ಕೂಡ ವ್ಯಾಲ್ಯೂ ಇರ್ತದೆ. ಸೊ ಆದ್ರೆ ಏನು ಮಾಡ್ತದೆ ಅಂತಂದರೆ ಇತ್ತೀಚೆಗೆ ಕಾಲೇಜ್ ಕಡೆ ಹೋಗಿಬಿಟ್ಟು ಮಾಡ್ತದೆ. ಅದು ಕೂಡ ಏನಿಲ್ಲ, ಸ್ಟೂಡೆಂಟ್ ಫೇವರಬಲ್ ಇತ್ತಂದರೆ ಹೆಂಗಾದ್ರೂ ನಡಲಿ, ಸ್ಟೂಡೆಂಟಿಗೆ ಯೂಸ್ ಆಗಲ್ಲ ಅಷ್ಟೇ. ವರ್ಷಪೂರ್ತಿ ಕೆಲಸ ಮಾಡಿರ್ತಾರಂತ. ಇದು ಒಂದು ಕೇಸ್ ಸ್ಟಡಿ ಒಳಗೆ ನಿಮ್ದು ಏನಾಗೋದಿಲ್ಲ, ಹೌದಲ್ವಾ? ಜಗ್ಗು ಬರೆದಿರ್ತಾರೆ. ಬಟ್ ಆದರೂ ಕೂಡ ಎಕ್ಸಾಮ್ ಅಂತಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದರೆ ಫಸ್ಟ್ ಟೈಮ್ ಬರೋರಿಗೆ ಭಾಳಷ್ಟು ಭಯ ಇರ್ತದೆ. ಅದೇ ನೋಡಿ, ಈ ಒನ್ ಟೈಮ್ ಎಕ್ಸಾಮ್ ಬರೋಬಿಡ್ರಿ, ನಿಮ್ಮ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಹೋದಂಗೆ ಲೆಕ್ಕಕ್ಕೆ ತೊಗೊಳೋಗಿಲ್ಲ. ಓಕೆ, ಸೊ ಹಂಗಾಗಿ ಆಗ್ತಿರ್ತದೆ. ಫಸ್ಟ್ ಟೈಮ್ ಬರೋರಿಗೆ ಸ್ವಲ್ಪ ಸಮಸ್ಯೆ ಆಗೋದು ಅಷ್ಟೇ ಇದು. ಓಕೆ, ಈ ಥರದ ಫೀಡ್ಬ್ಯಾಕ್ಗಳು ಸುಮಾರಷ್ಟು, ಸುಮಾರಷ್ಟು ಕೂಡ ಇದರಲ್ಲಿ ಸಿಗ್ತವೆ. ಹೋಗ್ಬಿಟ್ಟು ಒನ್ ಟೈಮ್ ಚೆಕ್ ಮಾಡ್ಕೊರಿ. ಎಲ್ಲ ರೀತಿಯಾಗೂ ಕೂಡ ಇರ್ತವೆ ನಿಮಗೆ. ಓಕೆ, ಆ್ಯಂಡ್ ನಾಳೆ ನಿಮ್ಗೆ ಎಕ್ಸಾಮಲ್ಲೂ ಕೂಡ ನಿಮ್ಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಅಂತಂದ್ರೆ ಕೂಡ ಇದೊಂದು ಟೈಮ್ ನೋಡ್ಕೊಂಬಿಟ್ರಿ, ಇದನ್ನು ನಿಮಗೆ ಒಂದು ಐಡಿಯಾನಾದರೂ ಸಿಗ್ತದೆ. ಓಕೆ, ಸರಿ ಕಣ್ರು, ಈ ಫೀಡ್ಬ್ಯಾಕ್ನ ಹೋಗ್ಬಿಟ್ಟು ಚೆಕ್ ಮಾಡ್ಕೊರಿ. ನಂದು ಡೈರೆಸಸ್ ಕೂಡ ಇದರಲ್ಲೇ ಶೇರ್ ಮಾಡ್ತೀನಿ, ಸದ್ಯಕ್ಕೆ ಇದರಲ್ಲೇ ಶೇರ್ ಮಾಡ್ತೀನಿ. ಜಾಯ್ನ್ ಆಗಿ. ಥ್ಯಾಂಕ್ ಯು. ಯಾವ ನೆಕ್ಸ್ಟ್ ಡೇ. ಬಾಯ್.